ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ. ಜಮ್ಮು ಹೆದ್ದಾರಿಯಲ್ಲಿ ಮತ್ತೊಂದು ಅಟ್ಯಾಕ್ ಆಗಿದೆಯಾ? ಈಗ ಪುಲ್ವಾಮಾ ಮಾದರಿಯಲ್ಲಿ ಮತ್ತೊಂದು ದಾಳಿ ಆಗಿದೆಯಾ ಅನ್ನೋದು ವಿಚಾರ ಜಮ್ಮು ಕಾಶ್ಮೀರದಿಂದ ಈಗ ಬರ್ತಿರುವಂತಹ ವಿಚಾರ ಇದು ಗೊತ್ತಾಗ್ತಾ ಇದೆ. ಜಮ್ಮು ಹೆದ್ದಾರಿಯಲ್ಲಿ ಮತ್ತೊಂದು ಪುಲ್ವಾಮಾ ಮಾದರಿಯ ದಾಳಿಗೆ ಯತ್ನ ಆಗಿದೆಯಾ ಅಂತ. ಯಾಕಂದ್ರೆ ಫೆಬ್ರವರಿ 14ನೇ ತಾರೀಕು ಇದೇ ರೀತಿಯಾದಂತಹ ಒಂದು ಅಟ್ಯಾಕ್ ಆಗಿತ್ತು. ಸಿಆರ್ಪಿಎಫ್ ನ ಬಸ್ ಮೇಲೆ ಕಾರು ಡಿಕ್ಕಿ ಆಗಿದೆ. ಈಗ ಕೂಡ ಇದು ಕೂಡ ಮತ್ತೊಂದು ಪ್ಲಾನ್. ಕಾರ್ ಡಿಕ್ಕಿ ಆಗುತ್ತಲೇ ಭಾರೀ ಪ್ರಮಾಣದ ಸ್ಫೋಟ ಕೂಡ ಆಗಿದೆ. ಹಾಗಾಗಿ ಪುಲ್ವಾಮಾ ದಾಳಿಯ ರೀತಿಯಾಗಿ ಮತ್ತೊಂದು ಯತ್ನ ನಡೆದಿದೆಯಾ ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ. ಮತ್ತೊಂದು ಪುಲ್ವಾಮಾ ದಾಳಿಗೆ ಪ್ಲಾನ್ ಆಗಿತ್ತ, ಅದೇ ರೀತಿಯಾದಂತಹ ಅಟ್ಯಾಕ್ ಅನ್ನ ಮಾಡಿದ್ದಾರ. ಜಮ್ಮು ಹೆದ್ದಾರಿಯಲ್ಲಿ ಮತ್ತೊಂದು ಪುಲ್ವಾಮಾ ಮಾದರಿಯ ದಾಳಿಗೆ ಯತ್ನವನ್ನ ಮಾಡಿದ್ದಾರೆ ಅನ್ನೋದು. ಯಾಕಂದ್ರೆ ಭಾರೀ ಪ್ರಮಾಣದ ಸ್ಫೋಟ ಆಗಿದೆ. ಸಿಆರ್ಪಿಎಫ್ ನ ಬಸ್ ಮೇಲೆ ಕಾರು ಡಿಕ್ಕಿ ಆಗಿರೋದು ಈ ಬಾರಿ ಕೂಡ. ಹಾಗಾಗಿ ಏನು 1.5 ತಿಂಗಳಿನ ಹಿಂದೆ ಇದೇ ರೀತಿಯಾದಂತಹ ಘಟನೆ ಆಗಿತ್ತು. 40ಕ್ಕೂ ಹೆಚ್ಚು ಯೋಧರನ್ನ ನಾವು ಕಳ್ಕೊಂಡ್ವಿ. ಅದೇ ರೀತಿಯಾಗಿ ಮತ್ತೊಂದು ದಾಳಿಯ ಯತ್ನ ಇವತ್ತು ಕೂಡ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ ಮುಂದುವರೆದಿದೆ. ಜಮ್ಮು ಹೆದ್ದಾರಿಯಲ್ಲಿ ಮತ್ತೊಂದು ಅಟ್ಯಾಕ್. ಪುಲ್ವಾಮಾದಲ್ಲಿ ಯಾವ ರೀತಿಯಾಗಿ ಫೆಬ್ರವರಿ 14ನೇ ತಾರೀಕು ಆದಂತಹ ಅಟ್ಯಾಕ್ ಆಗಿತ್ತು, ಅದೇ ರೀತಿಯಾಗಿ ಸಿಆರ್ಪಿಎಫ್ ನ ಕಾನ್ವಾಯ್ ಏನು ಅವತ್ತು ಹೋಗ್ತಾ ಇತ್ತು, ಅವತ್ತು ಕೂಡ ಬಸ್ ಮೇಲೆ ಅಟ್ಯಾಕ್ ಆಗಿತ್ತು. ಇವತ್ತು ಕೂಡ ಸಿಆರ್ಪಿಎಫ್ ನ ಒಂದು ಬಸ್ ಮೇಲೆ ಕಾರ್ ಡಿಕ್ಕಿ ಹೊಡೆದಿದೆ. ಕಾರ್ ಡಿಕ್ಕಿ ಆಗ್ತಲೇ ಭಾರೀ ಪ್ರಮಾಣದ ಸ್ಫೋಟ ಕೂಡ ಅಲ್ಲಿ ಕೇಳಿ ಬಂದಿರೋದು. ಜಮ್ಮು ಕಾಶ್ಮೀರದಲ್ಲಿ ಎಲ್ಲ ಕೂಡ ಸದ್ಯಕ್ಕೆ ನಿಯಂತ್ರಣಕ್ಕೆ ಬರ್ತಾ ಇದೆ ಅಂತ ಅನಿಸ್ತಾ ಇತ್ತು. ಒಂದಷ್ಟು ಎನ್ಕೌಂಟರ್ಗಳು ಅಲ್ಲಲ್ಲಿ ಆಗ್ತಾ ಇತ್ತು ಸೇನೆ ಮತ್ತು ಯೋಧರ ಏನು ಉಗ್ರರ ಒಂದು ಕ್ಯಾಂಪ್ನ ನಡುವೆ. ಆದರೆ ಈಗ ನೀವು ನೋಡ್ತಾ ಇದ್ದೀರಿ ಸಿಆರ್ಪಿಎಫ್ ನ ಕಾನ್ವಾಯ್ನ ಬಸ್ ಒಂದೇನಿದೆ ಅದರ ಹಿಂಭಾಗದಲ್ಲಿ ಈ ರೀತಿಯಾಗಿ ಡಿಕ್ಕಿ ಆಗಿದೆ. ಜೊತೆಗೆ ಸ್ಫೋಟವಾದಂತಹ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಟ್ಯಾಕ್ ಆದಾಗ ಏನು ಅಲ್ಲಿ ಡಿಕ್ಕಿ ಹೊಡೆದಾಗ ಅಲ್ಲಿ ಸೌಂಡ್ ಬಂದಿದೆ, ಸದ್ದು ಬಂದಿದೆ. ಸುತ್ತಮುತ್ತಲೇ ಇದ್ದಂಥವರೆಲ್ಲ ಕೂಡ ಬಹಳಷ್ಟು ಭಯಭೀತರಾಗಿದ್ದಾರೆ. ಮತ್ತೊಂದು ಪುಲ್ವಾಮಾ ಮಾದರಿಯ ಒಂದು ದಾಳಿಗೆ ಪ್ರಯತ್ನವನ್ನ ಮಾಡಲಾಯ್ತಾ ಅನ್ನೋ ಒಂದು ಪ್ರಶ್ನೆ. ಯಾಕಂದ್ರೆ ಪುಲ್ವಾಮಾ ಅಟ್ಯಾಕ್ನಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿತ್ತು. 40ಕ್ಕೂ ಹೆಚ್ಚು ಯೋಧರನ್ನ ನಾವು ಕಳ್ಕೊಂಡಿದ್ವಿ. ಆದರೆ ಜಮ್ಮು ಮತ್ತು ಶ್ರೀನಗರ ಹೆದ್ದಾರಿಯಲ್ಲಿ ಮತ್ತೊಂದು ಇದೇ ರೀತಿಯಾದಂತಹ ದಾಳಿಯ ಪ್ರಯತ್ನ ಆಗಿದೆ. ಈ ಸಂದರ್ಭದಲ್ಲಿ ಸದ್ದು ಬಹಳ ಜೋರಾಗಿ ಬಂದಿದೆ. ಆದರೆ ಸದ್ಯಕ್ಕೆ ನಾವು ನೋಡ್ತಾ ಇದ್ರೆ ಈಗ ಬಸ್ನ ಹಿಂಭಾಗಕ್ಕೆ ಅಲ್ಲಿ ಡಿಕ್ಕಿ ಹೊಡೆದಿರುವಂಥದ್ದು. ಮತ್ತೊಂದು ಪುಲ್ವಾಮಾ ಮಾದರಿಯ ಅಟ್ಯಾಕ್ ಮಾಡೋಕೆ ಏನಾದರೂ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಾ ಅನ್ನೊಂದು ಸಂಶಯ ಈಗ ಉಂಟಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಈ ಪುಲ್ವಾಮಾ ಮಾದರಿ ಅಂತ ದಾಳಿಗೆ ಪ್ರಯತ್ನ ಆಗಿರೋದು. ಇದೀಗ ನೀವು ನೋಡ್ತಾ ಇದ್ದೀರಿ ಫೋಟೋದಲ್ಲಿ ಬಸ್ ಹಿಂದೆ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಅಲ್ಲಿ ಕರ್ಕಲಾಗಿರುವಂತಹ ರೀತಿಯಾಗಿ, ಅಂದ್ರೆ ಹಿಂಭಾಗದ ಸ್ವಲ್ಪ ಭಾಗ ನಾವಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಪುಲ್ವಾಮಾ ಮಾದರಿಯ ದಾಳಿಯ ಯತ್ನ ಆಗಿದೆಯಾ ಮತ್ತೊಮ್ಮೆ ಅನ್ನೋದು. ಮತ್ತೊಂದು ರೀತಿಯಾಗಿ ಪ್ಲಾನ್ ಅನ್ನ ಮಾಡಿ ಏನಾದರೂ ಆರಂಭಿಕ ಹಂತದಲ್ಲೇ ಅಷ್ಟಾಗಿ ಯಶಸ್ವಿ ಆಗಿಲ್ಲ ಅಂತ ಕಾಣಿಸುತ್ತೆ. ಜಮ್ಮು ಹೆದ್ದಾರಿಯಲ್ಲಿ ಹಿಂದಿನಿಂದ ಬಂದು ಸಿಆರ್ಪಿಎಫ್ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದಿರೋದು. ಈ ಬಗ್ಗೆ ಚಂದ್ರಮೋಹನ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಚಂದ್ರಮೋಹನ್, ಪುಲ್ವಾಮಾ ಅಟ್ಯಾಕ್ನ ನೆನಪುಗಳು ಇನ್ನೂ ಕೂಡ ಹಸಿರಾಗಿದೆ. ಆಲ್ಮೋಸ್ಟ್ 1.5 ತಿಂಗಳಾಯ್ತು. ಈಗ ಇವತ್ತೇನಾಯ್ತು, ಎಷ್ಟೊತ್ತಿಗೆ ಈ ಒಂದು ದಾಳಿ ಪ್ರಯತ್ನ ಆಗಿರೋದು ಅಂತ? ಹೌದು, ಫೆಬ್ರವರಿ 14ರಂದು ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ವಾಹನದ ಮೇಲೆ ಕಾರನ್ನ ಗುದ್ದಿಸಿ ಸ್ಫೋಟವನ್ನ ನಡೆಸಲಾಗಿತ್ತು. ಇದರಿಂದಾಗಿ 40ಕ್ಕೂ ಹೆಚ್ಚು ಮಂದಿ ಸಿಆರ್ಪಿಎಫ್ ನ ಯೋಧರು ಸಾವನ್ನಪ್ಪಿ ಹುತಾತ್ಮರಾಗಿದ್ರು. ಈಗ ಅದೇ ಮಾದರಿಯ ಮತ್ತೊಂದು ಸ್ಫೋಟವನ್ನ ಜಮ್ಮು ಶ್ರೀನಗರ ಹೆದ್ದಾರಿನಲ್ಲೇ ನಡೆಸಲಾಗಿದೆ. ಸಿಆರ್ಪಿಎಫ್ ನ ಬಸ್ಗೆನೆ ಕಾರ್ನಿಂದ ಡಿಕ್ಕಿಯನ್ನು ಹೊಡೆಸಿ ಸ್ಫೋಟವನ್ನ ನಡೆಸಲಾಗಿದೆ. ಆದ್ರೆ ಈ ಒಂದು ಸ್ಫೋಟ ನಡೆಸಿದ ಬಳಿಕ ಕಾರು ಸಮೇತ ಕಾರ್ ಚಾಲಕ ಪರಾರಿಯಾಗಿದ್ದಾನೆ. ಆದ್ರೆ ಸಿಆರ್ಪಿಎಫ್ ಬಸ್ಗೂ ಹೆಚ್ಚಿನ ಹಾನಿಯಾಗಿಲ್ಲ ಮತ್ತು ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಮುಖ್ಯವಾಗಿ ಈ ಹಿಂದಿನ ಹಳೆಯ ಮಾದರಿನಲ್ಲೇ ಇವತ್ತು ಕೂಡ ಸಿಆರ್ಪಿಎಫ್ ಬಸ್ ಅನ್ನೇ ಗುರಿಯಾಗಿಸಿಕೊಂಡು ಸ್ಫೋಟವನ್ನ ನಡೆಸಲಾಗಿದೆ. ಹೀಗಾಗಿ ಭಯೋತ್ಪಾದಕರು ಈ ಕೃತ್ಯವನ್ನು ಕೂಡ ಎಸಗಿದ್ದಾರೆ. ಹಾಗಾಗಿ ಈ ಕೃತ್ಯವನ್ನು ಯಾವ ಭಯೋತ್ಪಾದನಾ ಸಂಘಟನೆ ಎಸಗಿದೆ ಮತ್ತು ಯಾರು ಎಸಗಿದ್ದಾರೆ ಅನ್ನೋದನ್ನ ಈಗ ಪತ್ತೆ ಹಚ್ಚಿ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಅದೃಷ್ಟವಶಾತ್ ಇವತ್ತಿನ ಸ್ಫೋಟದಲ್ಲಿ ಯಾವುದೇ ಸಿಆರ್ಪಿಎಫ್ ನ ಯೋಧರಿಗಾಗ್ಬೋದು ಅಥವಾ ಜನಸಾಮಾನ್ಯರಿಗಾಗ್ಬೋದು ಯಾವುದೇ ಗಾಯಗಳಾಗಿರ್ತಕ್ಕಂಥದ್ದಾಗ್ಲಿ ಅಥವಾ ಪ್ರಾಣ ಹಾನಿಯಾಗಿರೋ ಬಗ್ಗೆ ಆಗ್ಲಿ ಯಾವುದೇ ಮಾಹಿತಿಗಳು ಕೂಡ ಬಂದಿಲ್ಲ ಮತ್ತು ವರದಿ ಕೂಡ ಆಗಿಲ್ಲ. ಸಣ್ಣ ಮಟ್ಟಿಗೆ ಬಸ್ಗೆ ಸ್ವಲ್ಪ ಜಖಮ್ ಆಗಿದೆ. ಇದನ್ನು ಹೊರತುಪಡಿಸಿದಂತೆ ಬಸ್ಗೂ ಕೂಡ ಹೆಚ್ಚಿನ ಮಟ್ಟದ ಹಾನಿ ಸಂಭವಿಸಿಲ್ಲ. ಇದರಿಂದಾಗಿ ದೊಡ್ಡ ಮಟ್ಟದ ದುರಂತ ತಪ್ಪಿದೆ. ಆದ್ರೆ ಅದೇ ಈ ಹಿಂದಿನ ಮಾದರಿನಲ್ಲೇ ಮತ್ತೆ ಸ್ಫೋಟವನ್ನ ನಡೆಸಲಿಕ್ಕೆ ಜಮ್ಮು ಶ್ರೀನಗರ ಹೆದ್ದಾರಿನಲ್ಲೇ ಭಯೋತ್ಪಾದಕರು ಸಂಚನ್ನ ರೂಪಿಸಿರ್ತಕ್ಕಂಥದ್ದು ಮತ್ತು ಅದರ ಪ್ರಯತ್ನವನ್ನ ಇವತ್ತು ಕೂಡ ನಡೆಸಿರ್ತಕ್ಕಂಥದ್ದು ಈ ಸ್ಫೋಟದಿಂದ ಸ್ಪಷ್ಟ ಆಗಿದೆ. ಹೀಗಾಗಿ ಈಗ ಜಮ್ಮು ಶ್ರೀನಗರ ಹೆದ್ದಾರಿನಲ್ಲಿ ಸಿಆರ್ಪಿಎಫ್ ಬಸ್ಸುಗಳು ಚಲಿಸುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಜಮ್ಮುವಿಂದ ಶ್ರೀನಗರಕ್ಕೆ ಏನಾದ್ರೂ ಕೂಡ ಯೋಧರನ್ನ ಕಳಿಸ್ಬೇಕು ಅಂದ್ರೆ ಎಲ್ಲರನ್ನೂ ಕೂಡ ವಿಮಾನದ ಮೂಲಕವೇ ಶ್ರೀನಗರಕ್ಕೆ ಕಳಿಸ್ತಕ್ಕಂಥ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದೆ. ರಸ್ತೆ ಮಾರ್ಗವನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡತಕ್ಕಂಥ ತೀರ್ಮಾನವನ್ನ ಈಗಾಗಲೇ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಹೀಗಾಗಿ ಇವತ್ತಿನ ಸಿಆರ್ಪಿಎಫ್ ಬಸ್ನಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಸಿಆರ್ಪಿಎಫ್ ನ ಯೋಧರು ಕೂಡ ಇದ್ದಿದ್ದು ಕೂಡ ಕಂಡು ಬಂದಿಲ್ಲ. ಇದರಿಂದಾಗಿನೇ ಯಾವುದೇ ಪ್ರಾಣ ಹಾನಿ ಕೂಡ ಸಂಭವಿಸಿಲ್ಲ.
ಧನ್ಯವಾದ ಮಾಹಿತಿಗಾಗಿ ಚಂದ್ರಮೋಹನ್.